ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ರಜತ್ ಮತ್ತೆ ಚೈತ್ರ ಅವರು ಕಿತ್ತಾಡ್ತಾ ಇದ್ದಾರೆ. ಸೊ ಏನು ಕಿತ್ತಾಡ್ತಾ ಇದೆ ಅಂತ ನೋಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಮತ್ತೆ ಮೂರನೇ ಟಾಸ್ಕ್ ನ ಕೊಟ್ಟಿದ್ದಾರೆ. ಈ ಮೂರನೇ ಟಾಸ್ಕ್ ಆಕ್ಚುಲಿ ಎರಡನೇ ಟಾಸ್ಕ್ ಏನು ಅಂತ ಆಮೇಲೆ ಹೇಳ್ತೀನಿ. ಮೂರನೇ ಟಾಸ್ಕ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಡ್ರಮ್ ಒಳಗಡೆ ಎಲ್ಲರೂ ಕೂಡ ಒಂದು ಹೋಲ್ ನ ಮಾಡಿರ್ತಾರೆ. ನೀರ್ನ ಯಾರು ಅತಿ ಹೆಚ್ಚು ಶೇಖರಣೆ ಮಾಡಿ ಇಟ್ಕೊಳ್ತಾರೋ ಅವರು ಆ ತಂಡ ವಿನ್ನರ್ ಆಗ್ತಾರೆ. ಎಸ್, ನಿಮ್ಗೆ ಗೊತ್ತಿರೋಂಗೆ ಇದು ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲೇ ನೀವು ನೋಡಿರ್ತೀರಾ. ಸೊ ಈ ಒಂದು ಟಾಸ್ಕ್ ನ ಸೊ ಏನಪ್ಪ ಈ ಬಿಗ್ ಬಾಸ್ ಅವ್ರಿಗೆ ಕ್ರಿಯೇಟಿವಿಟಿ ಅನ್ನೋದೇ ಇಲ್ವಾ, ಮತ್ತೆ ಪದೇ ಪದೇ ಅದೇ ಟಾಸ್ಕ್ ಕೊಡ್ತಾ ಇದ್ದಾರೆ. ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಈ ನೀರಿನ ಒಂದು ಟಾಸ್ಕ್ ಲೈಕ್ ಒಂದು ಹೋಲ್ಗಳು ಇಕ್ಕಿರ್ತಾರೆ, ಹೋಲ್ಗೆ ಲೈಕ್ ಒಂದು ಕಡ್ಡಿ ಸಿಕ್ಸಿರ್ತಾರೆ. ಆ ಕಡ್ಡಿಗಳ ಗಂಟೆ ಅಂದ್ರೆ ಟೈಮ್ ಒಂದೊಂದೊಂದು ತೆಗಿಬೇಕು. ಲಾಸ್ಟ್ ಯಾರ್ದು ಜಾಸ್ತಿ ಅತಿ ನೀರು ಶೇಖರಣೆ ಮಾಡಿರ್ತಾರೋ ಅವ್ರು ವಿನ್ ಆಗ್ತಾರೆ, ಕಮ್ಮಿ ಇರೋರು ಸೋಲ್ತಾರೆ. ಅಂಡ್ ಇದಕ್ಕೂ ಕೂಡ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಆಕ್ಚುಲಿ ಒಬ್ರು ಬಂದ್ಬಿಟ್ಟು ಫೈಟ್ ಮಾಡ್ತಾರೆ, ಅದನ್ನ ಹಿಡ್ಕೊಂಡಿರೋರ್ನ ತೆಗೆದು ಆಚೆ ಕಡೆ ಹಾಕುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಒಬ್ರು ಹಿಡ್ಕೊಳ್ತಾ ಇರ್ತಾರೆ, ಇನ್ನೊಬ್ರು ಫೈಟ್ ಮಾಡ್ತಾ ಇರ್ತಾರೆ. ಕಾದ್ ನೋಡುವ ಯಾವ ರೀತಿ ಸಾಕ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಪ್ರೋಮೋದಲ್ಲಿ ಇರೋದು ಆಕ್ಚುಲಿ ಜಗಳ ಆಡ್ತಾ ಇರೋದು ರಜತ್ ವರ್ಸಸ್ ಚೈತ್ರ ಯಾರು ಟೀಮ್ ಅಂತ ಹೇಳ್ಬಿಡ್ತೀವಿ. ಸೊ ಇಲ್ಲಿ ಟೀಮ್ ಆಕ್ಚುಲಿ ಬರ್ತಾ ಇರೋದು ಯಾರು ಅಂತಂದ್ರೆ ಮಾಳು ಮತ್ತೆ ಈ ಕಡೆ ಕಾವ್ಯ ಅವರು, ಅಂಡ್ ಈ ಕಡೆ ಚೈತ್ರ ಕುಂದಾಪುರ ಅವರು, ರಘು ಅವರು ಒಂದ್ ಟೀಮು, ಈ ಕಡೆ ಧನುಷ್ ಅವರು, ಅಶ್ವಿನಿ ಅವರು, ಅಂಡ್ ಇನ್ನೊಂದ್ ಕಡೆ ಈ ಕಡೆ ರಜತ್ ಅವರು, ಸ್ಪಂದನ್ ಅವರು, ಈ 4 ಜನ ಒಂದ್ ಟೀಮು. ಸೊ 2 ಟೀಮ್ ಆಗಿ ಆಡ್ತಾ ಇದ್ರಿ ಇಲ್ಲಿ. ಓಕೆನಾ. ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಜತ್ ಅವ್ರು ಆಕ್ಚುಲಿ ಲೈಕ್ ಮಾತಾಡ್ತಾ ನೀನು ಸುಳ್ಳಿ ನಿನ್ ಫ್ಯಾಮಿಲಿನೇ ಸುಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕಾದ್ರೆ ನೀನ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ ನೀನು ಅಂತ ಇರ್ತಾರೆ. ನೀನು ನಿನ್ ಫ್ಯಾಮಿಲಿ ಓಲ್ ಸುಳ್ಳು ನಿನ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಬಗ್ಗೆ ಮಾತಾಡ್ಬಿಡ್ತಾರೆ. ಇಲ್ಲಿ ರಜತ್ ಅವ್ರು ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ. ಇಲ್ಲ ಚೈತ್ರ ಕುಂದಾಪುರ ಅವರು ಫ್ಯಾಮಿಲಿನ ಇನ್ವಾಲ್ವ್ ಮಾಡೋದು ಲೈಕ್ ಅದು ತುಂಬಾ ತಪ್ಪಾಗುತ್ತೆ, ಸ್ಟೇಟ್ಮೆಂಟ್ ಕೊಡೋದು ರಾಂಗ್ ಆಗ್ತದೆ. ಐ ಥಿಂಕ್ ಇವರು ಚೈತ್ರ ಕುಂದಾಪುರ ಅವ್ರು ಯಾವಾಗಲೂ ಹಿಂಗೆ ಗುರು ಇರಿಟೇಷನ್. ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ಸೀಸನ್ ಅಲ್ಲೂ ಅವ್ರು ಲಾಸ್ಟ್ ಸೀಸನ್ ಬಂದಾಗ ಅದನ್ನ ಇರಿಟೇಟ್ ಅಂತ ಹೇಳಿದ್ವಿ. ಇನ್ನೊಂದು ಹೇಳ್ತಾರಪ್ಪ, ನಿನ್ಗೆ ಆಡಕ್ಕೆ ಯೋಗ್ಯತೆ ಇಲ್ಲ, ಸೊ ನಿನ್ಗೆ ಬರೋದೇ ಇಲ್ಲ ಅಂತ ಬಿತ್ಕೊಂಡಿರ್ತೀಯ ನೀನು. ಮೊದಲನೇ ಟಾಸ್ಕ್ ಗೆಲ್ಲಕ್ಕಾಗಿಲ್ಲ ನಿನ್ ಕೈಯಲ್ಲಿ ಅಂತ ಹೇಳಿದ. ಮೊದಲನೇ ಟಾಸ್ಕ್ ಪಾರ್ಟ್ನರ್ ಇವರು, ಹೌದು ಇವರೇ ಅವ್ರ ಪಾರ್ಟ್ನರ್. ಸೂರಜ್ಗೆ ನೀನು ಬಿಡ್ಸ್ಕೊಳಕ್ಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಸೂರಜ್ ಅವರು ಎಷ್ಟು ಟಫ್ ಫೈಟ್ ಕೊಟ್ರು, ಇವ್ರ ತರ ಕಿರ್ಚ್ಕೊಂಡು ಪರ್ಚ್ಕೊಂಡು ಎಲ್ಲ ಆಡಕ್ ಹೋಗಿದ್ರ. ಚೈತ್ರ ಅವರೇ ಹೌದು, ಅವ್ರಿಬ್ರು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡಿದ್ರು. ಅವ್ರು ಯಾರು ಅವರು ಸೂರಜ್ ಬಿಡ್ಸ್ಕೊಳಕ್ಕಾಗಿಲ್ಲ, ಇವರು ಬಿಡ್ಸ್ಕೊಳಕ್ಕಾಗಿಲ್ಲ. ಸೂರಜ್ ಅವರು ಅಶ್ವಿನಿ ಮೇಡಮ್ ನಂಬಿಕೆ ಇಟ್ಟು ಆಕ್ಚುಲಿ ಸ್ಟ್ರಾಂಗ್ ಇದ್ರು ಅಂತ ಬಿಟ್ರು. ನೀವೇನಾದ್ರೂ ಹೋಗ್ಬಿಟ್ಟು ನೀವು ಡಿಸ್ಟ್ರಾಯ್ ಮಾಡಿತ್ತು ಅಂತಂದ್ರೆ ಐ ಥಿಂಕ್ ರಜತ್ ಅವ್ರು ಬಿಡ್ತಾ ಇಲ್ಲ. ರಜತ್ ಅವ್ರು ಲಾಕ್ ಮಾಡ್ಕೊಂಡಿದ್ರು, ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು. ಅದಕ್ಕೆ ಬಿಡ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಇದು ಒಂಥರ ಬ್ಲೇಮ್ ಮಾಡೋದು. ರಜತ್ ಅವ್ರು ಮತ್ತೆ ಬೈತಾರೆ, ಸುಳ್ಳಿ ನಿಮ್ಗೆ ಯೋಗ್ಯತೆ ಇಲ್ಲ ಬಿಡು, ಜನ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾರು ಸುಳ್ಳಿ ಯಾರು ಸುಳ್ಳ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ರಜತ್ ಅವರು. ಸೊ ಒಟ್ನಲ್ಲಿ ಗೈಸ್ ಎಲ್ಲ ಒಂದ್ ಕಡೆ ಫ್ಯಾಮಿಲಿ ಮ್ಯಾಟರ್ಗೆ ಬಂದಿದ್ದು ತುಂಬಾ ತಪ್ಪು ಅಂತ ಅನ್ಸುತ್ತೆ ಈ ಪ್ರೋಮೋದಲ್ಲಿ. ಸೊ ಒಟ್ಟಲ್ಲಿ ಟಾಸ್ಕ್ ಅಲ್ಲಿ ನೋಡ್ತಾ ಇದ್ರೆ ಲಾಸ್ಟ್ ಸೀಸನ್ ಟಾಸ್ಕ್ ರಿಪೀಟೆಡ್ಲಿ ಕೊಡ್ತಾ ಇದ್ದಾರೆ. ಐ ಥಿಂಕ್ ಎರಡನೇ ಟಾಸ್ಕ್ ಏನಪ್ಪ ಆಕ್ಚುಲಿ ಗಿಲ್ಲಿ ಕಾವ್ಯ ವಿನ್ ಆಗಿದ್ದಾರೆ ಗೈಸ್, ಒಂದು ಖುಷಿ ವಿಚಾರ. ಸೊ ಎರಡನೇ ಟಾಸ್ಕ್ ಆಕ್ಚುಲಿ ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಸೊ ಮಧ್ಯದಲ್ಲಿ ದಾರನ ಇಟ್ಕೊಂಡು ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಆಕ್ಚುಲಿ ಗಿಲ್ಲಿ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ನ ಮಾಡಿಕೊಂಡು ಕಾವ್ಯ ಅವ್ರನ್ನ ಜೊತೆಗೆ ಹಾಕೊಂಡು ಈಗ ಫೈನಲ್ ವರ್ಗೂ ಬಂದ್ಬಿಟ್ಟಿದ್ದಾರೆ. ಬಟ್ ಈ ಟಾಸ್ಕ್ ಅಲ್ಲಿ ಯಾಕೆ ಅವ್ರು ಇಲ್ಲ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಬಟ್ ಅದ್ರ ಬಗ್ಗೆ ಲೈಕ್ ನೋಡ್ಬೇಕಾಗುತ್ತೆ ಯಾವ ರೀತಿ ಏನು ಎತ್ತಕತೆ ವರ್ಕ್ ಆಗುತ್ತೆ ಅಂತ. ಈ ಪ್ರೋಮೋದಲ್ಲಿ ಎಕ್ಸಿಸ್ಟಿಂಗ್ ಪ್ರೋಮೋದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸೊ ಇಲ್ಲಿ ರಾಶಿಕ್ ಅವ್ರು ಈ ಕಡೆ ಇದ್ದಾಗ ಅವರು ಲೈಕ್ ಆ ಸ್ಟಿಕ್ ನ ತೆಗಿಬೇಕಲ್ಲ, ಆ ಸ್ಟಿಕ್ ನ ಅನ್ಸ್ಬಿಟ್ಟು ಆರಾಮ್ ನಿಂತಿದ್ದಾರೆ. ಅದು ಅವರು ಚೈತ್ರ ಅವ್ರ ಸ್ಟ್ರಾಟಜಿ ಐತೆ. ಇಲ್ಲಿ ಸ್ಟಿಕ್ ತೆಗೆದ್ಬಿಟ್ಟು ಕೈ ಹಿಡ್ಕೊಂಡು ನಿಂತ್ಕೋಬೇಕು. ಇವ್ರು ಸ್ಟಿಕ್ ಎಲ್ಲ ಸಿಕ್ಕೈತೆ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಸ್ಟ್ರಾಟಜಿ ಅಂತ. ಅದು ಗ್ರೇ ಉಸ್ತುವಾರಿ ಇಬ್ರು ಬರ್ಬೇಕಿತ್ತು ನನ್ನ ಪ್ರಕಾರ. ಸೊ ಒಬ್ಬರೇ ಕೊಟ್ಟಿರೋದ್ರಿಂದ ಆ ಕಡೆ ಈ ಕಡೆ ನೋಡೋ ಟೈಮಲ್ಲಿ ಇವ್ರು ತಗೊಂಡಾಗ ಏನೋ ಚಿತ್ರೀಕರಣ ಮಾಡ್ತಾರೆ. ಚೈತ್ರ ಅವ್ರು ಅದರಲ್ಲೇ ಎತ್ತಿದ ಕೈ ಅಂತ ಹೇಳ್ಬೋದು. ಸೊ ನಾವು ನೋಡ್ಕೊಂಡ್ ಬಂದಿದ್ದೀವಿ ಲಾಸ್ಟ್ ಇಯರ್ ಇಂದ. ಈ ಇಯರ್ ಕೂಡ ಲೈಕ್ ಮೊನ್ನೆಯಿಂದ ನೋಡಿದ್ದೀವಿ ಹೆಂಗ್ ಆಡ್ತಾರೆ ಏನ್ ಕತೆ ಅಂತ. ಉತ್ಸವಾರಿ ಅಂತ ಬಂದಾಗ್ಲೂ ಆ ತರ ಲೈಕ್ ಮೋಸ ಮಾಡ್ತಾರೆ. ಇಲ್ಲಿ ಆಡೋ ಗೇಮ್ ಪ್ಲೇಯರ್ ಆಗ್ಲೂ ಕೂಡ ಇಲ್ಲೂ ಮೋಸ ಮಾಡ್ತಾರೆ. ಗೈಸ್ ನಿಮ್ಗೆ ಏನಿಸುತ್ತೆ ಈ ಚೈತ್ರ ಕುಂದಾಪುರ ಅವರ ಒಂದು ಗೇಮ್ ಬಗ್ಗೆ? ಸೊ ನಿಮ್ಗೆ ನೀವು ಗೇಮ್ ನೋಡಿ ಫ್ಯಾನ್ ಆಗ್ಬಿಟ್ಟಿದ್ರೆ ಅವ್ರಿಗೆ ಕಮೆಂಟ್ ಮಾಡಿ, ಓಕೆನಾ? ಒಟ್ನಲ್ಲಿ ಇರಿಟೇಷನ್ ಗುರು, ಅದ್ರ ಬಿಟ್ಟು ಬೇರೆ ಏನಿಲ್ಲ. ಅಂಡ್ ನೆನ್ನೆ ಎಪಿಸೋಡ್ ಅಲ್ಲಿ ಈಗ ಅರ್ಧ ಕಟ್ ಆಗಿದೆ ಗೈಸ್. ಆಕ್ಚುಲಿ ಮಜಾ ಇರುತ್ತೆ. ಇವತ್ತಿನ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ತುಂಬಾ ಜನ ಒಂದು ಈಕ್ವಲ್ ಅಲ್ಲಿ ಏನಂತಂದ್ರೆ ಒಂದ್ ಕಡೆ ರಕ್ಷಿತಾ ಅವ್ರು ಏನ್ ಡಿಸಿಷನ್ ತಗೊಳ್ತಾರೆ ಲಾಸ್ಟ್ ಎಂಡಿಂಗ್ ಅದು ಕಟ್ ಆಗಿದೆ. ಅವರ ಹಠನೆ ನಡೆಯುತ್ತಾ ಇಲ್ಲ ಅಂದ್ರೆ ರಜತ್ ಧ್ರುವಂತ ಅವ್ರದ್ದು ಒಂದು ಹಠ ನಡೆಯುತ್ತಾ ಕಾದ್ ನೋಡ್ಬೇಕು. ಸೀಕ್ರೆಟ್ ರೂಮ್ ಮಾತ್ರ ತುಂಬಾ ಜನಕ್ಕೆ ಮಜಾ ಅನಿಸ್ತಾ ಇದೆ. ನನಗೂ ಕೂಡ ಪರ್ಸನಲ್ ಆಗಿ ಮಜಾ ಅಂತ ಅನಿಸ್ತು. ಬಟ್ ಹಾಕ್ಬಾರ್ದಾಗಿತ್ತು, ಹಾಕಿದರೆ ಇನ್ನೊಂದು 2 days ಅಲ್ಲೇ ಇರ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ. ಸೊ ಐ ಥಿಂಕ್ ಸೀಕ್ರೆಟ್ ರೂಮ್ 24/7 ಲೈವ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅಂಡ್ ಈ ಕಡೆ ಟಾಸ್ಕ್ ಕಡೆ ಗಮನ ಕೊಡೋ ಹಾಗಿದ್ರೆ ಗೈಸ್ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಟಾಸ್ಕ್ ಅಲ್ಲಿ ಈ ಒಂದು ಪ್ರೋಮೋದಲ್ಲಿ ಆಕ್ಚುಲಿ ರಜತ್ ಅವ್ರು ಸೋತಿರಂಗ್ ಕಾಣಿಸ್ತಾರೆ. ಅದನ್ನ ಹೇಳ್ತಾರೆ, ನಿಮ್ಗೆ ಗೆಲ್ಲಕ್ಕಾಗಿಲ್ಲ ಅಂತ ಹಿಂಗೆಲ್ಲ ಆಡ್ತಿದ್ಯಾ ಅಂತ ಹೇಳ್ತಾರೆ. ಬಟ್ ಹಿಂಗೆ ಏನೋ ಮೋಸ ಆಡ್ಕೊಂಡು ಗೆಲ್ಲೋದು ಅದೊಂದು ಗೆಲುವಾಗುತ್ತೆ ಚೈತ್ರ ಕುಂದಾಪುರ ಅರ್ಥ ಆಗ್ತಲ್ಲ. ಅಂಡ್ ಆಕ್ಚುಲಿ ಈ ಕಡೆ ರಜತ್ ಅವ್ರಿಗೆ ಲೈಕ್ ಅಂದ್ರೆ ಲೈಕ್ ರಜತ್ ಅವ್ರ ಜೊತೆ ಟೀಮ್ ಅಲ್ಲಿ ಸ್ಪಂದನ ಅವರು, ಅಶ್ವಿನಿ ಅವ್ರ ಸ್ಪಂದನ ಅವರು ಎಳದ್ ಬಿಸಾಕ್ತಾ ಇದ್ರೆ. ಸ್ಪಂದನ ಅವರು ಪಾಪ ವೀಕ್ ಇದ್ದಾರೆ, ಅಶ್ವಿನಿ ಅವರು ಸ್ಟ್ರಾಂಗ್ ಇದ್ದಾರೆ, ಗೊತ್ತಿರುತ್ತೆ ನಿಮ್ಗೆ. ಇನ್ನೊಂದ್ ಕಡೆ ಈ ಕಡೆ ನೋಡ್ತಾ ಇದ್ರೆ, ಸೊ ಈ ಕಡೆ ಈ ಕಡೆ ತಂಡದಲ್ಲಿ ಇಟ್ಕೊಂಡಿರೋದು ಧನುಷ್ ಅವರು ಸ್ಟ್ರಾಂಗ್ ಆಗಿರ್ತಾರೆ, ಸಖತ್ತಾಗಿ ಆಡ್ತಾರೆ ಅವರಂತೂ. ಅಂಡ್ ನಿಮ್ಗೆ ಅನಿಸ್ತದೆ ಗೈಸ್ ಈ ಒಂದು ಇದರಲ್ಲಿ ಪ್ರೋಮೋದಲ್ಲಿ ಯಾರು ವಿನ್ ಆಗ್ಬೋದು ಅಂದ್ರೆ ಲೈಕ್ ಈ ಒಂದು ಟಾಸ್ಕ್ ಯಾರು ವಿನ್ ಆಗ್ಬೋದು, ನೀವು ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್ ಏನನ್ಸುತ್ತೆ ಈ ಒಂದು ಎಪಿಸೋಡ್ ಬಗ್ಗೆ? ಅಲ್ಲ ಸಾರಿ, ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ ನೋಡಿ. ಪ್ರೋಮೋ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.